ನಮಸ್ಕಾರ ವೀಕ್ಷಕರೇ. ರಾಬುಲೈನ್ಸ್ ರಾಜೇಂದ್ರ ರೂಢಿಕಟ್ಟಿ ಲ್ಯಾಂಗ್ವೇಜ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರ್ ಯೂಟ್ಯೂಬ್ ಚಾನಲ್ ಮೂಲಕ ನಡೀತಿರ್ತಕ್ಕಂಥ ಕಂಡು ಕಾಣದಂಥ ಚೆಲುವು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ತಮಗೆ ಗೊತ್ತಿದೆ, ಕಂಡು ಕಾಣದಂಥ ಚೆಲುವು ಈ ಸರಣಿಯಲ್ಲಿ ಕನ್ನಡದಲ್ಲಿ ಬಳಕೆ ಇರುವ ಆದರೆ ಹೆಚ್ಚು ಪರಿಚಯವಿಲ್ಲದ ಕೆಲವು ಅಲಂಕಾರಗಳನ್ನು ಪರಿಚಯ ಮಾಡಲಾಗ್ತದೆ. ಒಂದೊಂದು ವಿಡಿಯೋದಲ್ಲಿ ಒಂದೊಂದು ವಾರ ಒಂದೊಂದು ಅಲಂಕಾರವನ್ನು ಪರಿಚಯ ಮಾಡ್ತಾ ಬಂದಿದ್ದೇವೆ. ಈ ಸರಣಿಯಲ್ಲಿ ಇವತ್ತು ಮತ್ತೊಂದು ಹೊಸ ಅಲಂಕಾರದೊಂದಿಗೆ ನಾನು ನಿಮ್ಮೊಂದಿಗೆ ಬಂದಿದ್ದೇನೆ. ಇವತ್ತಿನ ಅಲಂಕಾರ ಯಾವುದು ಅಂಥೇಳಿ ನೋಡೋಣ ಬನ್ನಿ. ಇವತ್ತು ನಾವು ಪರಿಚಯಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಅಲಂಕಾರ ಅದು ಈ ಸರಣಿಯಲ್ಲಿ 15ನೇ ಅಲಂಕಾರ, ಪರಿಸಂಖ್ಯೆ ಅಂತಕ್ಕಂಥ ಒಂದು ಅಲಂಕಾರ. ಈ ಪರಿಸಂಖ್ಯೆ ಅಲಂಕಾರ ಅಂದರೆ ಏನು, ಇದರ ಲಕ್ಷಣ ಏನು, ಇದರ ಉದಾಹರಣೆ ಏನು, ಹೇಗಿರ್ತವೆ ಅಂತ ಇನ್ನು ತಿಳ್ಕೊಳ್ಳಿಕ್ಕಂತೂ ಮೊದಲು ತಮ್ಮೆಲ್ಲರಲ್ಲೂ ವಿನಂತಿ, ಯಾರು ಹೊಸದಾಗಿ ಈ ಚಾನಲಿಗೆ ಪ್ರವೇಶ ಮಾಡಿ ಈ ವಿಡಿಯೋ ನೋಡ್ತಾ ಇದ್ದೀರಿ ತಾವೆಲ್ಲರೂ ಕೂಡ ಈ ರಾಬುಲೈನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ಈ ಹೊಸ ಅಲಂಕಾರದ ಪರಿಚಯವನ್ನು ಮಾಡ್ಕೊಳ್ಳೋಣ. ಈಗಾಗಲೇ ನಾನು ಹೇಳಿದಂತೆ ಇವತ್ತು ನಾವು ಪರಿಚಯ ಮಾಡಿಕೊಳ್ಳಿಕ್ಕೆ ಇರ್ತಕ್ಕಂಥ ಅಲಂಕಾರ ಅದು ಈ ಸರಣಿಯಲ್ಲಿ 15ನೇ ಅಲಂಕಾರ, ಪರಿಸಂಖ್ಯೆ ಅಲಂಕಾರ. ಬನ್ನಿ ಮೊದಲನೇದಾಗಿ ಪರಿಸಂಖ್ಯೆ ಅಲಂಕಾರ ಅಂದರೆ ಏನು, ಅದರ ಲಕ್ಷಣವನ್ನು ನೋಡೋಣ. ಅದರ ಲಕ್ಷಣ ಹೀಗಿದೆ: ನಿಯಮ ಮತ್ತು ನಿಷೇಧಕ್ಕೆ ಸಂಬಂಧಿಸಿದಂಥ ಅಲಂಕಾರ. ಇದು ನಿಯಮ ಮತ್ತು ನಿಷೇಧಕ್ಕೆ ಸಂಬಂಧಪಟ್ಟಂಥ ಅಲಂಕಾರ. ನಿಯಮಗಳಲ್ಲಿ ಅನೇಕ ಆಯ್ಕೆಗಳಿರುವಾಗ ಅವುಗಳಲ್ಲಿ ಉಳಿದೆಲ್ಲವುಗಳನ್ನು ನಿರಾಕರಿಸಿ ಒಂದನ್ನು ಮಾತ್ರ ಆಯ್ದುಕೊಳ್ಳುವಂತೆ ಮಾತಿನ ಚಮತ್ಕಾರವಾಗಿದ್ದರೆ ಅದನ್ನು ಪರಿಸಂಖ್ಯೆ ಅಲಂಕಾರ ಎನ್ನಲಾಗುತ್ತದೆ. ಏನಿದರ ಅರ್ಥ ಅಂದರೆ, ಅಲ್ಲಿ ಅನೇಕ ಆಯ್ಕೆಗಳಿರ್ತವೆ. ಆ ಆಯ್ಕೆಗಳಲ್ಲಿ ಎಲ್ಲವನ್ನು ನಿರಾಕರಿಸಿ ಯಾವುದೋ ಒಂದನ್ನು ಆಯ್ದುಕೊಳ್ತಕ್ಕಂತಹ ವಿವರಣೆ ಇರ್ತದೆ. ಆ ರೀತಿ ಮಾತಿನ ಚಮತ್ಕಾರ ಆಗಿದ್ದರೆ ಅದನ್ನು ಪರಿಸಂಖ್ಯೆ ಅಲಂಕಾರ ಅಂಥೇಳಿ ಕರೆಯಲಾಗ್ತದೆ. ಒಂದೆರಡು ಉದಾಹರಣೆಯನ್ನು ನೋಡಿದರೆ ಇದು ಹೇಗಿರುತ್ತೆ ಅಂತಕ್ಕಂಥದ್ದು ತಮಗೆ ಸ್ಪಷ್ಟವಾಗ್ತದೆ. ಬನ್ನಿ ಮೊದಲನೇ ಉದಾಹರಣೆಯನ್ನು ನೋಡೋಣ. ಈ ಮೊದಲನೇ ಉದಾಹರಣೆ ಇದು ಶತಾಯುಷಿಗಳಾಗಿ ಬದುಕಿರ್ತಕ್ಕಂಥ ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಅಂತಕ್ಕಂಥ ದೊಡ್ಡ ಹೋರಾಟವನ್ನು ತಮ್ಮ ಬದುಕಿನ ತುಂಬ ಮಾಡಿರ್ತಕ್ಕಂಥ ಕನ್ನಡದ ಹೆಮ್ಮೆಯ ಕವಿ ಕಯ್ಯಾರ ಕಿಞ್ಞಣ್ಣರಯ್ಯವರ ಕವಿತೆ. ಕಯ್ಯಾರ ಕಿಞ್ಞಣ್ಣರಯ್ಯವರ ಶತಮಾನದ ಗಾನ ಕೃತಿಯಿಂದ ಆಯ್ದಿರ್ತಕ್ಕಂಥ ಅದರಲ್ಲಿ ಹರಕೆ ಅಂತಕ್ಕಂಥ ಒಂದು ಕವಿತೆ ಇದೆ. ಅದರ ಕೆಲವು ಸಾಲುಗಳಿವು. ಸಾಲುಗಳು ಹೀಗಿವೆ ನೋಡಿ: ಕಾಶಿಯೋ ರಾಮೇಶ್ವರವೋ ಗಂಗೆ ತುಂಗೆಯೋ ತೀರ್ಥಯಾತ್ರಾಟನದ ಪುಣ್ಯವಲ್ಲೇ ತಾಯಿ ನೆಲದ ಹೊಲದ ನೇಗಿಲ ಕುಳದ ಹಾದಿಯಲ್ಲಿ ಕೆಸರಿನಲ್ಲೇ ಕುಸಿಯುವೆನು ಧನ್ಯನಲ್ಲೇ. ಇನ್ನೊಂದು ಸಾರಿ ಸಾಲುಗಳನ್ನು ಗಮನಿಸಿ: ಕಾಶಿಯೋ ರಾಮೇಶ್ವರವೋ ಗಂಗೆ ತುಂಗೆಯೋ ತೀರ್ಥಯಾತ್ರಾಟನದ ಪುಣ್ಯವಲ್ಲೇ ತಾಯಿ ನೆಲದ ಹೊಲದ ನೇಗಿಲ ಕುಳದ ಹಾದಿಯಲ್ಲಿ ಕೆಸರಿನಲ್ಲೇ ಕುಸಿಯುವೆನು ಧನ್ಯನಲ್ಲೇ. ಈ ಧನ್ಯನಲ್ಲೇ ಅಂತಕ್ಕಂಥ ಕೂಡು ಪದವನ್ನು ಎರಡು ರೀತಿ ಬಿಡಿಸಲಿಕ್ಕೆ ಸಾಧ್ಯ ಇದೆ. ಧನ್ಯ, ನಲ್ಲೇ ಅಂತಕ್ಕಂಥದ್ದು. ಇನ್ನೊಂದು ಪದ ಇನ್ನೊಂದು ರೀತಿ ಹೇಗೆ ಅದನ್ನ ಬಿಡಿಸ್ಬೋದು ಅಂದರೆ ಧನ್ಯನು ಅಲ್ಲೇ ಅಂತ. ಇಲ್ಲಿ ಯಾವುದು ಸರಿ ಹೊಂದುತ್ತೆ ಅಂತಕ್ಕಂಥದ್ದು ತಮಗೆ ಸ್ಪಷ್ಟವಾಗ್ತದೆ. ಧನ್ಯ, ನಲ್ಲೇ ಅನ್ನೋದು ಇಲ್ಲಿ ಹೊಂದುವುದಿಲ್ಲ. ಧನ್ಯನು ಅಲ್ಲೇ ಅಂತಕ್ಕಂಥದ್ದು ಹೊಂದುತ್ತೆ. ಹಾಗಾಗಿ ಆ ರೀತಿ ಇದನ್ನು ಪದವನ್ನು ಬಿಡಿಸ್ಕೋಬೇಕು. ಇಲ್ಲಿ ನೀವು ಪದ್ಯದ ಸಾಲುಗಳನ್ನು ನೋಡಿದರೆ ಗೊತ್ತಾಗ್ತದೆ, ಈ ಕವಿಗೆ ಆಯ್ಕೆಗಳಿವೆ. ಇಲ್ಲಿ ಏನೇನು ಆಯ್ಕೆಗಳಿವೆ? ಕಾಶಿಯ ಯಾತ್ರೆ ಮಾಡ್ತಕ್ಕಂಥದ್ದು, ರಾಮೇಶ್ವರ ದೇವರ ದರ್ಶನ ಮಾಡ್ತಕ್ಕಂಥದ್ದು, ಗಂಗೆಗೋ ಅಥವಾ ತುಂಗಾ ನದಿಗೋ ಹೋಗಿ ತೀರ್ಥ ಸ್ನಾನವನ್ನು ಮಾಡ್ತಕ್ಕಂಥದ್ದು. ಈ ಎಲ್ಲ ಆಯ್ಕೆಗಳ ಜೊತೆಗೆ ಅವರಿಗೆ ಇನ್ನೊಂದು ಆಯ್ಕೆ ಇದೆ: ತನ್ನ ತಾಯಿ ನೆಲ ಮಾತೃಭೂಮಿಯ ಹೊಲದ ನೆಲದ ಕುಳದ ಹಾದಿಯಲ್ಲಿ. ಹೊಲದ ನೆಲದ ಕುಳದ ಹಾದಿ ನೋಡಿ, ಪದ ಪ್ರಯೋಗ ನೋಡಿ. ಅಂದರೆ ಆ ರೈತನು ದುಡಿತಕ್ಕಂಥ ತನ್ನ ತಾಯ್ನಾಡಿನಲ್ಲಿ ತನ್ನ ತಾಯ್ನಾಡಿನ ಜನರ ಆಹಾರದ ಮೂಲವಾಗಿರ್ತಕ್ಕಂತಹ, ಬದುಕಿನ ಮೂಲವಾಗಿರ್ತಕ್ಕಂಥ ರೈತನ ನೇಗಿಲ ಕುಳದ ಹಾದಿಯ ಕೆಸರಿನಲ್ಲಿ ಕುಸಿಯುವುದು ಅಂದ್ರೇನು? ಮರಣ ಹೊಂದುವುದು ಅಥವಾ ತನ್ನ ಜೀವವನ್ನು
ಅಂತ್ಯಗಾಣಿಸಿಕೊಳ್ಳುವುದು. ಇಷ್ಟು ಆಯ್ಕೆಗಳಿದ್ದಾವೆ ಅವನಿಗೆ. ಒಂದು ಕಾಶಿ ಯಾತ್ರೆ ಮಾಡೋದು, ರಾಮೇಶ್ವರ ಯಾತ್ರೆ ಮಾಡೋದು, ಗಂಗೆ ತುಂಗೆಯ ತೀರ್ಥ ಸ್ನಾನಕ್ಕೆ ಹೋಗೋದು. ಅಂದರೆ ಇವುಗಳಿಂದ ಪುಣ್ಯ ಬರ್ತದೆ ಅಂತಕ್ಕಂಥ ಒಂದು ಆಲೋಚನೆ ಇದೆ. ಇವುಗಳ ಆಯ್ಕೆಯ ಜೊತೆಗೆ ಆತನಿಗೆ ತನ್ನ ತಾಯ್ನಾಡಿನ ರೈತನ ಹೊಲದಲ್ಲಿ ಕೆಸರಿನಲ್ಲಿ ದುಡಿತಾ ಅಲ್ಲಿಯೇ ಮಣ್ಣಾಗ್ತಕ್ಕಂಥದ್ದು ಒಂದು ಆಯ್ಕೆ ಇದೆ. ಈ ಎಲ್ಲ ಆಯ್ಕೆಗಳಲ್ಲಿ ಆತ ಕಾಶಿಗೆ ಹೋಗೋದನ್ನು ನಿರಾಕರಿಸ್ತಾನೆ, ರಾಮೇಶ್ವರಕ್ಕೆ ಹೋಗೋದು ನಿರಾಕರಿಸ್ತಾನೆ, ಗಂಗೆ ತುಂಗೆ ಇವಳ ತೀರ್ಥಸ್ಥಾನವನ್ನು ಪುಣ್ಯ ಒಲ್ಲೆ ಅಂದರೆ ಪುಣ್ಯವನ್ನು ನಾನು ಒಲ್ಲೆ, ಅಲ್ಲಿಂದ ಪುಣ್ಯ ಬರ್ತದೆ ಹಂಗೆ ಮಾಡಿದರೆ, ಕಾಶಿಗೆ ಹೋದರೆ ರಾಮೇಶ್ವರಕ್ಕೆ ಹೋದರೆ ಅಂತ ಜನರ ಕಲ್ಪನೆ ಇದೆ. ಕವಿ ಅದಕ್ಕೆ ವಿರುದ್ಧವಾಗಿ ಹೇಳ್ತಾನೆ, ಆ ಪುಣ್ಯ ಬರೋದಿದ್ದರೆ ನನಗೆ ಅದೇನು ಬೇಕಾಗಿಲ್ಲ ಅಂತ ಹೇಳಿ ಅವುಗಳನ್ನು ನಿರಾಕರಿಸಿ ತನ್ನ ಜನರ ಆಹಾರದ ಮೂಲ ಮತ್ತು ಆಹಾರದ ಶಕ್ತಿ, ಬದುಕಿನ ಶಕ್ತಿಯಾಗಿರ್ತಕ್ಕಂಥ ರೈತನ ನೆಲದಲ್ಲಿ ದುಡಿತಾ ಅಲ್ಲೇ ಪ್ರಾಣವನ್ನು ಬಿಡ್ತಕ್ಕಂಥದ್ದನ್ನು ಆಯ್ಕೆ ಮಾಡ್ಕೊಳ್ತಾನೆ. ಮೇಲಿನವೆಲ್ಲವನ್ನು ನಿರಾಕರಿಸ್ತಾನೆ, ಕೆಳಗಿನದನ್ನು ತನ್ನ ಪ್ರಾಣವನ್ನು ರೈತನ ಹೊಲದಲ್ಲಿ ಕಳ್ಕೊಳ್ತಕ್ಕಂಥದ್ದನ್ನು ಅಂತ್ಯಗೊಳಿಸ್ತಕ್ಕಂಥದ್ದನ್ನು ಆತ ಇಲ್ಲಿ ಆಯ್ಕೆ ಮಾಡ್ಕೊಳ್ತಾನೆ. ಹೀಗೆ ಬಹು ಆಯ್ಕೆಗಳಲ್ಲಿ ಮೊದಲನೇವುಗಳನ್ನು ಕೆಲವು ನಿರಾಕರಿಸಿ ಒಂದನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿರೋದ್ರಿಂದ ಇದು ಪರಿಸಂಖ್ಯೆ ಅಲಂಕಾರ ಅನಿಸುತ್ತೆ. ಅದರ ಸಮನ್ವಯವನ್ನು ವಿದ್ಯಾರ್ಥಿಗಳು ಹೇಗೆ ಮಾಡಬೇಕು ಅನ್ನೋದು ಸಂಕ್ಷಿಪ್ತವಾಗಿ ನಾನು ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ಇಲ್ಲಿಯ ಕವಿತೆಯಲ್ಲಿ ಕವಿಗೆ ಕೆಲವು ಆಯ್ಕೆಗಳಿವೆ. ಕಾಶಿ ಯಾತ್ರೆ ಮಾಡೋದು, ರಾಮೇಶ್ವರಕ್ಕೆ ಹೋಗಿ ದೇವರ ದರ್ಶನ ಮಾಡೋದು, ಗಂಗಾ ಸ್ನಾನ, ತುಂಗಾ ಸ್ನಾನ ಮಾಡೋದು ಈ ಆಯ್ಕೆಗಳು. ಇವುಗಳ ಜೊತೆಗೆ ತಾಯ್ನಾಡಿನ ಹೊಲಗದ್ದೆಗಳಿಂದ ನೇಗಿಲ ಕುಳದ ಹಾದಿಯ ಕೆಸರಿನಲ್ಲಿ ಕುಸಿಯುವುದು. ಈ ಎಲ್ಲ ಆಯ್ಕೆಗಳಲ್ಲಿ ಕವಿ ಬೇರೆಯವರ ದೃಷ್ಟಿಯಲ್ಲಿ ಬಹಳಷ್ಟು ಮುಖ್ಯವಾಗಿರಬಹುದಾದ ಉಳಿದೆಲ್ಲವುಗಳನ್ನು ನಿರಾಕರಿಸಿ ತನ್ನ ತಾಯ್ನಾಡಿನ ಹೊಲದ ಕೆಸರಿನಲ್ಲಿ ಕುಸಿಯುವುದನ್ನು, ಅಂದರೆ ಮರಣ ಹೊಂದುವುದನ್ನು ಆಯ್ದುಕೊಂಡು ಅದರಲ್ಲಿಯೇ ಧನ್ಯತೆಯನ್ನು ಕಾಣಲು ಇಚ್ಛಿಸುತ್ತಾರೆ. ಹೀಗೆ ಬಹು ಆಯ್ಕೆಗಳಲ್ಲಿ ಉಳಿದೆಲ್ಲವುಗಳನ್ನು ನಿರಾಕರಿಸಿ ಒಂದನ್ನು ಆಯ್ದುಕೊಂಡಿರುವ ಮಾತಿನ ಚಮತ್ಕಾರ ಇಲ್ಲಿ ಆಗಿರುವುದರಿಂದ ಇದು ಪರಿಸಂಖ್ಯೆ ಅಲಂಕಾರ ಎನಿಸುತ್ತದೆ. ತಮಗೆ ಸ್ಪಷ್ಟವಾಯಿತು ಅಂದ್ಕೊಂಡಿದ್ದೇನೆ. ಅಂದರೆ ಅನೇಕ ಆಯ್ಕೆಗಳಲ್ಲಿ ಕವಿ ಒಂದನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಪರಿಸಂಖ್ಯೆ ಅಲಂಕಾರ. ಇನ್ನೊಂದು ಉದಾಹರಣೆ ನೋಡೋಣ ಬನ್ನಿ. ಈ ಕವಿತೆಯ 2 ಸಾಲು ನೋಡಿ. ಕತ್ತು ಬಾಗುವಷ್ಟು ಚಿನ್ನ ಹಾಕಿಕೊಳ್ಳಲು ಅಲ್ಲೇ, ಮುತ್ತು ನತ್ತು ಆಸೆ ಇಲ್ಲ ತುತ್ತು ಕೊಡುವಿ ಬಲ್ಲೆ. ಕತ್ತು ಬಾಗುವಷ್ಟು ಚಿನ್ನ ಹಾಕಿಕೊಳ್ಳಲು ಅಲ್ಲೇ, ಮುತ್ತು ನತ್ತು ಆಸೆ ಇಲ್ಲ ತುತ್ತು ಕೊಡುವಿ ಬಲ್ಲೆ. ಇಲ್ಲಿ ಆಯ್ಕೆಗಳೇನು? ನಾವು ಸಮನ್ವಯವನ್ನು ನೋಡೋಣ ಬನ್ನಿ, ಅಲ್ಲಿ ಸ್ಪಷ್ಟವಾಗಿ ಬಿಡುತ್ತೆ. ಇಲ್ಲಿ ಮಹಿಳೆಯೊಬ್ಬಳಿಗೆ ತನ್ನ ಸಂಗಾತಿಯೊಂದಿಗಿನ ಕೂಡು ಬಾಳುವೆಯಲ್ಲಿ ಇರುವ ಕೆಲವು ಆಯ್ಕೆಗಳು ಮತ್ತು ಅವುಗಳಲ್ಲಿ ಅವಳು ಒಂದನ್ನು ಆಯ್ದುಕೊಳ್ಳುವ ಚಿತ್ರಣವಿದೆ. ಅವಳಿಗೆ ಇಲ್ಲಿ ಇರುವ ಆಯ್ಕೆಗಳು ಯಾವುವು ಅಂದರೆ, ಕತ್ತು ಬಾಗುವಂತೆ ಅಂದರೆ ಹೇರಳವಾಗಿ ಚಿನ್ನದ ಆಭರಣಗಳನ್ನು ಹಾಕಿಕೊಂಡು ಸಂತೋಷ ಪಡೋದು, ಅದರಂತೆ ಮುತ್ತು ನತ್ತುಗಳನ್ನು ಧರಿಸಿ ಸಂಭ್ರಮಿಸುವುದು, ಹಾಗೂ ತನ್ನ ಸಂಗಾತಿಯಿಂದ ಪ್ರೀತಿಯ ತುತ್ತನ್ನು ಪಡೆಯುವುದು. ಈ 3 ಆಯ್ಕೆಗಳಲ್ಲಿ ಅವಳು ಮೊದಲ 2ನ್ನು ನಿರಾಕರಿಸಿ ಕೊನೆಯದನ್ನು ಆಯ್ದುಕೊಳ್ಳಲು ಇಚ್ಛಿಸುತ್ತಾಳೆ. ಹೀಗೆ ತನಗಿರುವ 3 ಆಯ್ಕೆಗಳಲ್ಲಿ 2ನ್ನು ನಿರಾಕರಿಸಿ ಒಂದನ್ನು ಆಯ್ದುಕೊಳ್ಳುವಂತೆ ಮಾತಿನ ಚಮತ್ಕಾರ ಇಲ್ಲಿ ಆಗಿರುವುದರಿಂದ ಇದು ಪರಿಸಂಖ್ಯೆ ಅಲಂಕಾರ ಎನಿಸುತ್ತದೆ. ಅಂದರೆ ಇಲ್ಲಿ ಆ ಮಹಿಳೆಗೆ 3 ಆಯ್ಕೆಗಳಿದ್ದಾವೆ. ಬಂಗಾರದ ಆಭರಣವನ್ನು ತೊಡ್ತಕ್ಕಂಥದ್ದು, ಬಂಗಾರದ ಆಭರಣವನ್ನು ಹಾಕ್ಕೊಳ್ತಕ್ಕಂಥದ್ದು, ಮುತ್ತು ರತ್ತು, ಇವು ಎಲ್ಲವನ್ನು ಅವಳು ನಿರಾಕರಿಸಿ ತನ್ನ ಸಂಗಾತಿಯು ಪ್ರೀತಿಯಿಂದ ಕೊಡ್ತಕ್ಕಂಥ ತುತ್ತು ಏನಿದೆ ಅದನ್ನು ಆಯ್ಕೆ ಮಾಡ್ಕೊಳ್ತಾಳೆ. ಅದು ಮಹತ್ವದ್ದು, ಅತ್ಯಂತ ಖುಷಿ ಕೊಡ್ತಕ್ಕಂಥದ್ದು, ಅತ್ಯಂತ ನೆಮ್ಮದಿ ಸಂತೋಷವನ್ನು ಕೊಡ್ತಕ್ಕಂಥದ್ದು ಅಂತ ಅವಳಿಗೆ ಅನಿಸಿದೆ. ಹೀಗೆ ಕೆಲವು ಆಯ್ಕೆಗಳನ್ನು ಬಿಟ್ಟು ಒಂದನ್ನು ಮಾತ್ರ ಅವಳು ಆಯ್ಕೊಂಡಿದ್ದಾಳೆ. ಹೀಗೆ ಆಯ್ಕೆ ಆಗಿರೋದರಿಂದ ಇದು ಪರಿಸಂಖ್ಯೆ ಅಲಂಕಾರ ಅಂಥೇಳಿ ಅನಿಸ್ಕೊಳ್ತದೆ. ಬನ್ನಿ 3ನೇ ಉದಾಹರಣೆಯನ್ನು ನೋಡೋಣ. ದುಡ್ಡು ಕಾಸು ಬೇಡವೆನಗೆ ಸಾಂತ್ವನವೇ ಸಾಕು, ಮನೆ ಮಠಗಳ ಆಸೆ ಇಲ್ಲ ಮಧುರ ಮಾತು ಬೇಕು. ದುಡ್ಡು ಕಾಸು ಬೇಡವೆನಗೆ ಸಾಂತ್ವನವೇ ಸಾಕು, ಮನೆ ಮಠಗಳ ಆಸೆ ಇಲ್ಲ ಮಧುರ ಮಾತು ಬೇಕು. ಇಲ್ಲಿ ಕೂಡ ಕೆಲವು ಆಯ್ಕೆಗಳಿದ್ದಾವೆ. ಆಯ್ಕೆಯನ್ನು ನಿರಾಕರಣೆ ಮತ್ತು ಸ್ವೀಕಾರ ಹೇಗಿದೆ ನೋಡೋಣ. ಇಲ್ಲಿ ಕೂಡ ವ್ಯಕ್ತಿಯೊಬ್ಬರಿಗೆ ಬಹು ಆಯ್ಕೆಗಳಿವೆ. ಇಲ್ಲಿ ಮೊದಲ ಸಾಲಿನಲ್ಲಿ 2 ಆಯ್ಕೆಗಳಿದ್ದು ಅವುಗಳಲ್ಲಿ ಒಂದನ್ನು ನಿರಾಕರಿಸಿ ಇನ್ನೊಂದನ್ನು ಆಯ್ದುಕೊಳ್ಳುವ ಚಿತ್ರಣವಿದೆ. 2ನೆಯ ಸಾಲಿನಲ್ಲಿ ಕೂಡ ಹೀಗೆಯೇ ಇದೆ. ದುಡ್ಡು ಕಾಸು ನಿರಾಕರಿಸಿ ಸಾಂತ್ವನವನ್ನು ಬಯಸುವುದು, ಮನೆ ಮಠಗಳ ಆಸೆ ನಿರಾಕರಿಸಿ ಮಧುರ ಮಾತನ್ನು ಬಯಸುವುದು. ಹೀಗಾಗಿ ಈ ಬಯಸುವುದು, ಮನೆ ಮಠಗಳ ಆಸೆ ನಿರಾಕರಿಸಿ ಮಧುರ ಮಾತನ್ನು ಬಯಸುವುದು. ಹೀಗೆ ಈ ಆಯ್ಕೆಗಳಲ್ಲಿ ಮೊದಲ ಆಯ್ಕೆಗಳನ್ನು ಅವರು ನಿರಾಕರಿಸಿ ಕೊನೆಯದ್ದನ್ನು ಆಯ್ಕೆ ಮಾಡ್ಕೊಳ್ಳೋದ್ರಿಂದ, ಅಂದರೆ ಕೆಲವನ್ನು ನಿರಾಕರಿಸಿ ಕೆಲವನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಇದು 2 ಸಾಲಿನಲ್ಲಿ ಬೇರೆ ಬೇರೆ ಚಿತ್ರಣ ಇದೆ.
ದುಡ್ಡು ಕಾಸು ಬೇಡ, ಸಾಂತ್ವನವೇ ಬೇಕು ಅನ್ನೋದ್ರಲ್ಲಿ ದುಡ್ಡು ಕಾಸು ನಿರಾಕರಣೆ, ಸಾಂತ್ವನ ಬೇಕು. ಇನ್ನೊಂದನ್ನು ಬೇರೆ ಅಲಂಕಾರ ಪ್ರತ್ಯೇಕವಾಗಿ ನೋಡೋದಾದರೆ ಮನೆ ಮಠಗಳ ಆಸೆಯನ್ನು ಬಿಟ್ಟು ಮಧುರ ಮಾತನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಹೀಗೆ ಇಲ್ಲಿಯೂ ಕೂಡ ಬಹು ಆಯ್ಕೆಗಳಲ್ಲಿ ಒಂದನ್ನು ಅವರು ಆಯ್ಕೆ ಮಾಡಿಕೊಳ್ಳುವ ಮಾತಿನ ಚಮತ್ಕಾರ ಆಗಿರೋದ್ರಿಂದ ಇದು ಕೂಡ ಪರಿಸಂಖ್ಯೆ ಅಲಂಕಾರ ಅಂತ ಅನಿಸ್ಕೊಳ್ತದೆ. ಈ 3 ಉದಾಹರಣೆಗಳ ಮೂಲಕ ಪರಿಸಂಖ್ಯೆ ಅಲಂಕಾರ ಅಂದರೆ ಏನು ಅಂಥೇಳಿ ತಮಗೆ ಸ್ಪಷ್ಟವಾಯಿತು ಅಂದ್ಕೊಂಡಿದ್ದೇನೆ. ಕೊನೆಯಲ್ಲಿ ಅದರ ಮುಖ್ಯಾಂಶವನ್ನು ಹೀಗೆ ಹೇಳ್ಬೋದು: ಇದು ವ್ಯಕ್ತಿಗೆ ಇರುವ ಬಹು ಆಯ್ಕೆಗಳಲ್ಲಿ ಒಂದನ್ನು ಆಯ್ದುಕೊಂಡು ಉಳಿದೆಲ್ಲವುಗಳನ್ನು ನಿರಾಕರಿಸುವಂತೆ ಮಾತಿನ ಚಮತ್ಕಾರ ಮಾಡುವ ಅಲಂಕಾರ ಆಗಿದೆ. ಸ್ನೇಹಿತರೆ, ಇಷ್ಟು ವಿವರಣೆಯ ಮೂಲಕ ಈ ಪರಿಸಂಖ್ಯೆ ಅಲಂಕಾರ ಅಂದರೆ ಏನು ಅಂತಕ್ಕಂಥದ್ದು ತಮಗೆ ಸ್ಪಷ್ಟವಾಯಿತು ಅಂದ್ಕೊಂಡಿದ್ದೇನೆ. ಈ ಅಲಂಕಾರದ ವಿಶ್ಲೇಷಣೆಯನ್ನು ಮುಗಿಸುವ ಮೊದಲು ತಮ್ಮಲ್ಲಿ ವಿನಂತಿ, ಯಾರು ಹೊಸದಾಗಿ ಈ ಚಾನಲಿಗೆ ಬಂದಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋವನ್ನು ಇದುವರೆಗೂ ತಾವು ನೋಡಿದಿರಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಇದುವರೆಗೂ ಈ ವಿಡಿಯೋವನ್ನು ತಾವು ನೋಡಲು ನನ್ನ ಜೊತೆಗೆ ಇದ್ದದ್ದಕ್ಕಾಗಿ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ, ಮತ್ತೊಮ್ಮೆ ನಾನು ಈ ಕಂಡೂ ಕಾಣದಂಥ ಈ ಸರಣಿಯಲ್ಲಿ ಇನ್ನೊಂದು ಹೊಸ ಅಲಂಕಾರದೊಂದಿಗೆ ಮತ್ತೆ ತಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ನಮಸ್ಕಾರ.